ದೆಹಲಿ ಮತದಾನ ಅಂತ್ಯಕ್ಕೆ ಇನ್ನೇನು ಕೆಲವು ಕ್ಷಣಗಳು ಬಾಕಿ ಇದೆ. ಅತ್ಯಂತ ತುರುಸಿನ ಮತದಾನ ಆಗುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಆದರೆ ಮಂದಗತಿಯ ಮತದಾನ ಈ ಸಾರಿ ದೆಹಲಿಯಲ್ಲಿ. ಯಾಕೆ ಹೀಗಾಯ್ತು ಅನ್ನುವಂತಹ ಪ್ರಶ್ನೆ ಈ ಕ್ಷಣದವರೆಗೂ ಸರಿಸುಮಾರು 50% ವರೆಗೂ ಮತದಾನ ಆಗಿದೆ. 58% ವರೆಗೂ ದೆಹಲಿ ವಿಧಾನಸಭೆ ಮತದಾನ ಪ್ರಕ್ರಿಯೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಂತ್ಯಗೊಳ್ಳುತ್ತೆ. ರಾಜಧಾನಿಯಲ್ಲಿ ಆಪ್ ಮತ್ತೆ ಅಧಿಪತ್ಯವನ್ನ ಸಾಧಿಸುತ್ತಾ ಅಥವಾ ಈ ಗೆಲುವಿನ ನಾಗಾಲೋಟಕ್ಕೆ ಬಿಜೆಪಿ ಬ್ರೇಕ್ ಹಾಕುತ್ತಾ? ಈ ಮಧ್ಯೆ ಕಾಂಗ್ರೆಸ್ ಈ ಸಾರಿ ಖಾತೆಯನ್ನ ತೆರೆಯುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಕಳೆದ ಸಾರಿ ಒಂದೇ ಒಂದು ಸ್ಥಾನವನ್ನು ಕಾಂಗ್ರೆಸ್ ಗೆದ್ದಿರಲಿಲ್ಲ. ಈ ಸಾರಿ ಏನಾದರೂ ಕಮಾಲ್ ಮಾಡಬಹುದಾ ಅನ್ನುವಂತಹ ಪ್ರಶ್ನೆ ಇದೆ. ಈ ಮಧ್ಯೆ ಆಪ್ ಮತ್ತೆ ಗೆದ್ದು ಬೀಗಬಹುದಾ? ರಾಜಧಾನಿಯಲ್ಲಿ ಯಾರು ಅಧಿಕಾರಕ್ಕೆ ಬರಬಹುದು ಅನ್ನೋ ದೊಡ್ಡ ಪ್ರಶ್ನೆಗೆ ಮತದಾರರು ಉತ್ತರವನ್ನ ಬರೀತಾರೆ. ಬಿಜೆಪಿ ಹಾಗೂ ಆಪ್ ಮಧ್ಯೆ ನೇರ ಹಣಾಹಣಿ. ಸಂಜೆ 5 ಗಂಟೆಗೆ 57% ಮತದಾನ ಆಗಿದೆ, ಅರೌಂಡ್ 58%. ಈಗ ದೆಹಲಿ ಬಿಜೆಪಿಗೆ ಪ್ರತಿಷ್ಠೆಯ ಕಣ ಆಗಿದೆ. 27 ವರ್ಷಗಳ ಬಳಿಕ ದೆಹಲಿಯಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನ ಬಿಜೆಪಿ ಮಾಡಿಕೊಂಡಿದೆ. ಇವರ ನಿರೀಕ್ಷೆ ಕನಸನ್ನ ದೆಹಲಿಯ ಮತದಾರ ನಿಜ ಮಾಡ್ತಾನ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಇದೆ. ಈ ಮಧ್ಯೆ ಹಲವು ವಿಚಾರಗಳು ದೆಹಲಿಯ ಚುನಾವಣೆಯ ಸಂದರ್ಭದಲ್ಲಿ ಚರ್ಚೆಗೆ ಬಂದು, ಯಮುನಾ ನದಿಯ ವಿಚಾರವಾಗಿ ಕೇಜ್ರಿವಾಲ್ ಕೊಟ್ಟಂತಹ ಸ್ಟೇಟ್ಮೆಂಟ್, ಹಾಗೇನೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡಿದಾಗ ಟ್ಯಾಕ್ಸ್ ಸ್ಲ್ಯಾಬ್ ಇತ್ಯಾದಿ ವಿಚಾರಗಳು ದೆಹಲಿ ಚುನಾವಣೆಯ ಸಂದರ್ಭದಲ್ಲಿ ಚರ್ಚೆಗೆ ಬಂದಿದ್ದು. ಈಗ ಇದು ಎಷ್ಟರ ಮಟ್ಟಿಗೆ ಮತದಾರರ ಮೇಲೆ ಪರಿಣಾಮ ಬೀರುತ್ತೆ, ಅದು ವೋಟ್ ಆಗಿ ಕನ್ವರ್ಟ್ ಆಗೋದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಎಲ್ಲ ಪ್ರಶ್ನೆಗೆ ಉತ್ತರ ಸಿಗ್ಲಿಕ್ಕಿದೆ. ನೋಡಿ, ಈಗಾಗಲೇ ಅಂದಾಜು ಲೆಕ್ಕಾಚಾರ ಎಲ್ಲವೂ ಕೂಡ ಜೋರಾಗಿದೆ. ಸಟ್ಟಾ ಬಜಾರ್ನಲ್ಲಿಯೂ ಕೂಡ ಸಮಬಲದ ಫೈಟ್ ಬಗ್ಗೆ ಅಂದಾಜು ಮಾಡಲಾಗ್ತಾ ಇದೆ. ಬಿಜೆಪಿ 35, ಆಪ್ 35. ಆದಾಗ್ಯೂ ಕೂಡ ಈ ಸಾರಿ ಆಪ್ ಬಹುಮತ ಗಳಿಸೋದೇ ಕಷ್ಟ ಅನ್ನುವಂತಹ ಲೆಕ್ಕಾಚಾರ ಈ ಸಟ್ಟಾ ಬಜಾರ್ನದ್ದು. ಆದರೆ ದೆಹಲಿಯಲ್ಲಿ ಬಿಜೆಪಿ 35 ಸೀಟ್ ಗೆಲ್ಲುತ್ತಂತೆ ಅನ್ನುವಂಥದ್ದಿದೆ. ಹಾಗಿದ್ರೆ ಯಾರು ಈ ಸಾರಿ ಕಮಾಲ್ ಮಾಡಬಹುದು ಅನ್ನೋದು ಪ್ರಶ್ನೆ ಒಂದು ಕಡೆ. ಆದರೆ ಬಿಜೆಪಿ 35 ಸೀಟ್ ಗೆದ್ರೆ ಸರ್ಕಾರ ಸೇಫ್ ಆಗಿರುತ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಈ ಮಧ್ಯೆ ಕಾಂಗ್ರೆಸ್ ಮತ್ತೆ 0. ಈ ಮಧ್ಯೆ ಈ ರೀತಿಯ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆದರೆ ಲೆಫ್ಟಿನೆಂಟ್ ಗವರ್ನರ್ ಕಮಾಲ್ ಮಾಡಬಹುದಾ, ಅವರ ಆಟ ಶುರು ಮಾಡಬಹುದಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ನೋಡೋಣ ಯಾವ ರೀತಿ ಉತ್ತರ ಸಿಗುತ್ತೆ ಅಂತ ಹೇಳಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ದೆಹಲಿ ವಿಧಾನಸಭೆ ಚುನಾವಣೆ ಮುಗಿತಾ ಬಂತು, ಏನೆಲ್ಲ ನಿರೀಕ್ಷೆ ಮಾಡಬಹುದು? ಮತದಾರರ ಒಲವು ಯಾರ ಕಡೆ? ಶ್ರೀಪಾದ್, ಇಡೀ ರಾಷ್ಟ್ರದ ಗಮನ ಸೆಳೆದಿರುವಂಥದ್ದು ದೆಹಲಿ ವಿಧಾನಸಭಾ ಚುನಾವಣೆ ಫಲಿತಾಂಶ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಈಗ ಮತದಾನ ಆಗಿರುವಂಥದ್ದು. ಯಾರು ಗದ್ದುಗೆ ಹಿಡಿತಾರೆ ಅನ್ನುವಂಥದ್ದು, ಯಾಕಂದರೆ ಕಳೆದ 2 ಬಾರಿ ನಿರಂತರವಾಗಿ ಆಮ್ ಆದ್ಮಿ ಪಕ್ಷ ಗದ್ದುಗೆ ಹಿಡಿದಿರುವಂಥದ್ದು. ಅದು ಇಲ್ಲಿ ಈ ಚುನಾವಣೆ ಒಂದಷ್ಟು ಬೇರೆ ರೀತಿಯಲ್ಲಿ ಕೂಡ ಸಾಕಷ್ಟು ಕುತೂಹಲ ಕೆಳಿಸಿರುವಂಥದ್ದು. ಯಾಕಂದರೆ ಏನು ಭ್ರಷ್ಟಾಚಾರ ಆರೋಪದ ನಂತರ ಈ ಚುನಾವಣೆ ಕೇಜ್ರಿವಾಲ್ಗೆ ಎಷ್ಟು ಪ್ರಾಮುಖ್ಯತೆ ಪಡೆಯುತ್ತೆ ಅಥವಾ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಕೂಡ. ಜೊತೆಗೆ ಕಳೆದ ಈ ಹಿಂದಿನ 2 ವಿಧಾನಸಭಾ ಚುನಾವಣೆಗಳು ಎದುರಿಸಿದಂಥ ರೀತಿಗೂ ಈ ಬಾರಿ ಕೇಜ್ರಿವಾಲ್ ಎದುರಿಸಿದಂಥ ರೀತಿಗೂ ಸಾಕಷ್ಟು ಕೂಡ ವ್ಯತ್ಯಾಸ ಇರುವಂಥದ್ದು, ಒಂದಷ್ಟು ಟಫ್ ಫೈಟ್ ಇರುವಂಥದ್ದು. ಜೊತೆಗೆ ಅಲ್ಲಿ ಜನಾಭಿಪ್ರಾಯ ಹೇಗಿರುತ್ತೆ ಅಂತ, ಈ ಹಿಂದೆ ಕೇಜ್ರಿವಾಲ್ ಸಂಬಂಧಪಟ್ಟಂತಿದ್ದಂಥ ಅಭಿಪ್ರಾಯ ಕಳೆದ ಒಂದು 5-6 ತಿಂಗಳಿಂದ ಅವರು ಜೈಲಿಗೆ ಹೋಗಿ ಬಂದಿರುವಂಥದ್ದು, ಅದಾದ ನಂತರ ಭ್ರಷ್ಟಾಚಾರದ ಆರೋಪ ಇರುವಂಥದ್ದು, ಇದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಿದೆ ಅನ್ನುವಂಥದ್ದು. ಮತ್ತೊಂದು ಬಹಳ ಪ್ರಮುಖವಾಗಿ ಈ ಹಿಂದಿನ 2 ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಮತದಾನ ಆದ ಬಳಿಕ ಬಿಜೆಪಿಯ ಪರವಾಗಿ ಯಾರು ಕೂಡ ಮಾತಾಡ್ತಾ ಇರಲಿಲ್ಲ. ಆದರೆ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಅಂದರೆ ಏನು ಎಕ್ಸಿಟ್ ಪೋಲ್ಸ್ ಏನಿದೆ ಅವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಬಿಜೆಪಿ ಸಂಬಂಧಪಟ್ಟಂತೆ ಕೂಡ ಮಾತಾಡ್ತಾ ಇರುವಂಥದ್ದು, ಅಷ್ಟರ ಮಟ್ಟಿಗೆ ಫೈಟನ್ನು ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆ ಕಳೆದ ಅಂದರೆ ಈ ಲೋಕಸಭಾ ಚುನಾವಣೆಯಲ್ಲಿ ಏನು ಇಂಡಿ ಮೈತ್ರಿಕೂಟ ಒಕ್ಕೂಟದೊಂದಿಗೆ ಎದುರಿಸಿದ್ದಂತಹ ಏನು ಚುನಾವಣೆ, ಅದಾದ ಬಳಿಕ ಈಗ ಇಂಡಿ ಮೈತ್ರಿ ಒಕ್ಕೂಟದಿಂದ ಅಂದರೆ ಆಪ್ನಿಂದ ಕಾಂಗ್ರೆಸ್ ಹೊರ ಬಂದಿರುವಂಥದ್ದು. ಮತ್ತು ಕಾಂಗ್ರೆಸ್ ಈಗ ಸ್ಪರ್ಧೆ ಮಾಡಿ ಅಲ್ಲಿ ಗೆಲ್ಲಕ್ಕೆ ಆಗದೇ ಇರ್ಬೋದು, ಆದರೆ ಕಾಂಗ್ರೆಸ್ನ ಮತಗಳು ಕೂಡ ಯಾವ ಮತನ ಕೀಳುತ್ತೆ ಮತ್ತು ಕಾಂಗ್ರೆಸ್ ಮತಗಳು ಕೂಡ ಗೆಲುವಿನ ಮೇಲೆ ಒಂದಷ್ಟು ಪರಿಣಾಮ ಬೀರುವಂಥದ್ದು ಸಾಕಷ್ಟು ಕುತೂಹಲ ಕೆಳಿಸಿರುವಂಥದ್ದು. ಒಂದು ವೇಳೆ ಕಾಂಗ್ರೆಸ್ನ ಮತಗಳೇನಾದರೂ ಕೂಡ ಆಪ್ ಬುಟ್ಟಿಯಿಂದ ತೆಗೆದುಕೊಂಡ್ರೆ ಖಂಡಿತವಾಗ್ಲೂ ಕೂಡ ಅದು ಬಿಜೆಪಿಗೆ ಭಾರಿ ಲಾಭ ಆಗುವಂಥದ್ದು. ಇವೆಲ್ಲವೂ ಕೂಡ ಸಾಕಷ್ಟು ಲೆಕ್ಕಾಚಾರ ಆಗಿರುವಂಥದ್ದು. ಬಿಜೆಪಿ ಬಹಳ ಆತ್ಮವಿಶ್ವಾಸದಲ್ಲಿರುವಂಥದ್ದು ಶ್ರೀಪಾದ್. ಯಾಕಂದರೆ ವಿಧಾನಸಭಾ ಚುನಾವಣಾ ಪ್ರಚಾರದಲ್ಲಿ ಅಮಿತ್ ಶಾ ಅವರು ಒಂದು ಮಾತನ್ನು ಹೇಳಿದ್ರು,
ಆಗಲೇ ಕೂಡ ನಾವು ಈ ಸಂಬಂಧಪಟ್ಟ ಈ ಚುನಾವಣೆ ಗೆಲ್ತೀವಿ, ಪಟಾಕಿಗಳನ್ನು ರೆಡಿ ಮಾಡ್ಕೊಂಡಿರಿ ಅಂದರೆ ಅಷ್ಟರ ಮಟ್ಟಿಗೆ ಅವರು BJPಯಲ್ಲಿ ಆತ್ಮವಿಶ್ವಾಸ ಇರುವಂಥದ್ದು. ಅಂತಿಮವಾಗಿ ಮತ್ತೊಂದು ವೋಟಿಂಗ್ ಪರ್ಸೆಂಟೇಜು ಕೂಡ ನೋಡೋದಾದ್ರೆ ಸಹಜವಾಗಿ ಆಡಳಿತ ವಿರೋಧಿ ಅಲೆ ಇದ್ದರೆ ಶ್ರೀಪಾದ್ ವೋಟಿಂಗ್ ಪರ್ಸೆಂಟೇಜ್ ಹೆಚ್ಚಾದರೆ ಅದು ಆಡಳಿತ ವಿರೋಧಿ ಅಲೆ ಇದೆ ಅನ್ನೋಂಥದ್ದು ಕೂಡ ತೋರಿಸುವಂಥದ್ದು. ಈಗಾಗಲೇ ಕೂಡ 60% ಆಗಿರುವಂಥದ್ದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 63% ಆಗಿತ್ತು. ಈಗ ಇದು ಏನು 5 ಗಂಟೆಯ ಮತದಾನದಲ್ಲಿ 58ರಿಂದ 59% ಆಗಿರುವಂಥದ್ದು. ಅದು 63 ದಾಟುವಂಥ ಸಾಧ್ಯತೆ ಇರುವಂಥದ್ದು. ಇದು ಆಪ್ಗೆ ವಿರುದ್ಧವಾಗಿ ಮತ ಬಿದ್ದಿದೆಯಾ ಅನ್ನೋಂಥದ್ದು ಕೂಡ, ಮತ್ತು ಜಾತಿ ಲೆಕ್ಕಾಚಾರಗಳು ಕೂಡ ಸಾಕಷ್ಟು ಇಲ್ಲಿ ಪ್ರಭಾವ ಬೀರುವಂಥದ್ದು, ಸಾಕಷ್ಟು ಲೆಕ್ಕಾಚಾರ ಇರುವಂಥದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ಸಾಕಷ್ಟು ಕುತೂಹಲದ ಜೊತೆಗೆ ಪ್ರಾಮುಖ್ಯತೆ ಕೂಡ ಪಡೆದುಕೊಂಡಿರುವಂಥದ್ದು. 2 ಬಾರಿ ವಿಧಾನಸಭಾ ಚುನಾವಣೆ ಗೆದ್ದಿದ್ದಂತಹ ಆಪ್ಗೆ ಹಿನ್ನಡೆ ಆಗುತ್ತಾ, ಮತ್ತೊಮ್ಮೆ ಏನು ಅಂದರೆ ಈ BJP ಮತ್ತೊಮ್ಮೆ ಇಲ್ಲಿ ಮರಳಿ ಏನಾದರೂ ಕೂಡ ಇಲ್ಲಿ ಅಧಿಕಾರ ಸ್ಥಾಪಿಸುತ್ತಾ, ಇವೆಲ್ಲವೂ ಕೂಡ ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂಥದ್ದು ಮತ್ತು ಸಾಕಷ್ಟು ಕುತೂಹಲ ಆಗಿರುವಂಥದ್ದು. ಜೊತೆಗೆ ಮುಂದಿನ ಒಂದಷ್ಟು ವಿಧಾನಸಭಾ ಚುನಾವಣೆಗಳ ಮೇಲೂ ಕೂಡ, ಮುಂದಿನ ರಾಜಕೀಯದ ಮೇಲೆ ಕೂಡ ಒಂದಷ್ಟು ಬೇರೆ ಬೇರೆ ರೀತಿಯ ಚರ್ಚೆಗಳು ಉಂಟಾಗುವಂತಹ ಈ ವಿಧಾನಸಭಾ ಚುನಾವಣಾ ಫಲಿತಾಂಶ ಇರುವಂಥದ್ದು ಶ್ರೀಪಾದ್. ಓಕೆ, ಈಗ ಈ ಹಿಂದಿನ ಎಲ್ಲ ಡಿಜಿಟ್ಸ್ ಅನ್ನ ಗಮನಿಸಿದಾಗ ವಿಜಯ್, ಈ ಸಾರಿ ಆಪ್ನ ಗೆಲುವಿನ ನಾಗಾಲೋಟಕ್ಕೆ BJP ಬ್ರೇಕ್ ಹಾಕಬಹುದಾ ಅನ್ನುವಂತಹ ಪ್ರಶ್ನೆ ಇದೆ. 2017ರಲ್ಲಿ ನಾವು ಗಮನಿಸಿದಂತಹ ಸಂದರ್ಭದಲ್ಲಿ 2015ರಲ್ಲಿ 67 ಸ್ಥಾನಗಳನ್ನ ಗೆದ್ದಿದ್ದು ಇದೇ ಆಪ್. 2020ರಲ್ಲಿ 5 ಸೀಟನ್ನ ಕಡಿಮೆ ಮಾಡ್ಕೊಳ್ತು 62 ಆಯ್ತು. BJP ಪ್ಲಸ್ 5 ಜಾಸ್ತಿ ಮಾಡ್ಕೊಳ್ತು 8 ಆಯ್ತು. ಈ ಸಾರಿ ಕಂಪ್ಲೀಟ್ ಚೇಂಜ್ ಆಗುವಷ್ಟರ ಮಟ್ಟಿಗೆ, ಅಂದ್ರೆ ಬಹುಮತ ಗಳಿಸುವಷ್ಟರ ಮಟ್ಟಿಗೆ BJP ಅಲ್ಲಿ ಕಮಾಲ್ ಮಾಡಬಹುದಾ? ಯಾರು ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸಬಹುದು ಮತ್ತು BJP ಗೆದ್ರೆ ಅದಕ್ಕೆ ಕಾರಣ ಏನಾಗಬಹುದು? ಶ್ರೀಪಾದ್, ಅಂದರೆ ಕಳೆದ 2 ವಿಧಾನಸಭಾ ಚುನಾವಣೆಯಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 8 ಸೀಟು BJP ತೆಗೆದುಕೊಂಡಿದ್ರು ಕೂಡ ಕಂಪ್ಲೀಟ್ ಆಗಿ ಸ್ವೀಪ್ ಮಾಡಿದೆ ಅಂತ ಹೇಳ್ಬೋದು ಆಪು. ಅಷ್ಟರ ಮಟ್ಟಿಗೆ ವಿಧಾನಸಭಾ ಚುನಾವಣೆಯಲ್ಲಿ BJP ನಿದ್ದೆ ಕಡಿಸಿತು, ಸಂಪೂರ್ಣವಾಗಿ ಸ್ವೀಪ್ ಅನ್ನು ಮಾಡಿತ್ತು. ಆದರೆ 2 ವಿಧಾನಸಭಾ ಅಂದರೆ ಈ ಹಿಂದೆ 2 ಅಧಿಕಾರ ಅವಧಿಯಲ್ಲೂ ಕೂಡ ಯಾವುದೇ ಭ್ರಷ್ಟಾಚಾರದ ಆರೋಪ ಇರಲಿಲ್ಲ. ಅಂದರೆ ಮೊದಲ ಅಧಿಕಾರ ಅವಧಿಯಲ್ಲಿ. ಈ ಹಿಂದಿನ ಕಳೆದ ಅಧಿಕಾರ ಅವಧಿಯಲ್ಲಿ ಭ್ರಷ್ಟಾಚಾರ ಆರೋಪ ಬಂತು. ಯಾಕಂದರೆ ಆಪನ್ನ ಜನ ಕೈ ಹಿಡಿದು ಆಪನ್ನ ಅಧಿಕಾರಕ್ಕೆ ತಂದಿದ್ದು ಕೂಡ ಇದೇ ಏನೋ ಭ್ರಷ್ಟಾಚಾರ ರಹಿತ ವ್ಯಕ್ತಿ ಅಂತ ಹಿನ್ನೆಲೆಯಲ್ಲಿ ಕೂಡ, ಆ ಒಂದು ಇಮೇಜ್ ಹಿನ್ನೆಲೆಯಲ್ಲಿ ಕಾಮನ್ ಪೀಪಲ್ ವ್ಯಕ್ತಿ, ಏನೋ ಆಮ್ ಆದ್ಮಿ ಪಕ್ಷ ಅಂತ ಹೆಸರು ಕೂಡ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಅವರನ್ನು ಅದೇ ರೀತಿಯಲ್ಲಿ ಕೂಡ ಗುರುತಿಸಿ ಅಧಿಕಾರಕ್ಕೆ ತಂದರು. ಅಷ್ಟರ ಮಟ್ಟಿಗೆ ಜನ ಅಲ್ಲಿನ ಪ್ರಭಾವ ಒಳಗಾಗಿತ್ತು. ಆದರೆ ಕಳೆದ ವಿಧಾನಸಭಾ ಚುನಾವಣೆ ಅಂದರೆ ಕಳೆದ ಅಧಿಕಾರ ಅವಧಿಯಲ್ಲಿ ಸಾಕಷ್ಟು ಭ್ರಷ್ಟಾಚಾರದ ಆರೋಪ ಬಂತು. ಐಷಾರಾಮಿಯ ಜೀವನ ಸಂಬಂಧಪಟ್ಟಂತೆ ಕೂಡ ಏನು ಅಲ್ಲಿ ಚರ್ಚೆ ಆಯಿತು. ಇವೆಲ್ಲವೂ ಕೂಡ ಏನು ಕೇಜ್ರಿವಾಲ್ಗೆ ಅಲ್ಲಿ ಒಂದಷ್ಟು ಇಮೇಜ್ಗೆ ಧಕ್ಕೆ ಆಗುವಂತಹ ಕೆಲಸ ಆಯಿತು. ಅಂದರೆ ಇಮೇಜ್ಗೆ ಧಕ್ಕೆ ಆಯಿತು. ಇದರ ಪರಿಣಾಮ ವೋಟರ್ಸ್ ಮೇಲೆ ಎಷ್ಟು ಪರಿಣಾಮ ಬೀರಿದೆ ಅನ್ನುವಂಥದ್ದು. ಜೊತೆಗೆ BJP ಈ ಬಾರಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಏನು ಆಪ್ ಘೋಷಣೆ ಮಾಡಿತ್ತು, ಗ್ಯಾರಂಟಿ ಯೋಜನೆ ಸಂಬಂಧಪಟ್ಟಂತೆ ಮಹಿಳೆಯರಿಗೆ ಕೊಡುವಂಥ ದುಡ್ಡು, ಅದು ಕೂಡ 2,500 ರೂಪಾಯಿ ಕೊಡುವಂಥದ್ದು, ಅದು ಕೂಡ BJP ಘೋಷಣೆ ಮಾಡ್ತು. ಅಂದರೆ ಆಪ್ಗೆ ಕೂಡ ಅಲ್ಲಿ ಟಕ್ಕರನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಕಾಂಗ್ರೆಸ್ ಮತಗಳನ್ನು ಮತಗಳು ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಳುತ್ತೆ, ಆ ಮತಗಳು ಖಂಡಿತವಾಗ್ಲೂ ಕೂಡ ಅಲ್ಲಿನ ರಾಜಕೀಯ ವಿಮರ್ಶನೆ ಮತ್ತು ರಾಜಕೀಯ ಲೆಕ್ಕಾಚಾರಗಳು ಕಾಂಗ್ರೆಸ್ ತೆಗೆದುಕೊಳ್ಳುವಂಥ ಸಂಪೂರ್ಣ ಮತಗಳು ಎಲ್ಲ ಕೂಡ ಆಪ್ನಿಂದ ಬರುವಂಥದ್ದು ಅಂತ. ಅಲ್ಲಿ ಮಾರ್ಜಿನಲ್ಲಿ ಗೆಲ್ಲುವಂಥ ಸಂಬಂಧಪಟ್ಟಂತೆ ನಿರ್ಧಾರ, ಅದ್ರ ಮೇಲೆ ಸಾಕಷ್ಟು ಪರಿಣಾಮ ಬೀರುವಂಥದ್ದು. ಇವೆಲ್ಲವೂ ಕೂಡ BJPಗೆ ಪ್ಲಸ್ ಆಗುವಂತಹ ಲೆಕ್ಕಾಚಾರದಲ್ಲಿ BJP ಇರುವಂಥದ್ದು. ಮತ್ತೊಂದು ಕಡೆ ಏನು ಆಪು ಕೂಡ ಒಂದು ಏನು ಎಮೋಷ್ನಲ್ ಆಗಿ ಒಂದು ಅಸ್ತ್ರವನ್ನು ಬಳಸಿರುವಂಥದ್ದು, ಅಂದರೆ ಜೈಲಿಗೆ ಹಾಕಲಾಯಿತು ಅನ್ನೋ ಅಸ್ತ್ರವನ್ನು ಬಳಸಿರುವಂಥದ್ದು. ಜೊತೆಗೆ ಅಲ್ಲಿ ಉತ್ತಮ ಆಡಳಿತ ಸಂಬಂಧಪಟ್ಟಂತೆ ಕೂಡ ಅದು ಭರವಸೆಯನ್ನು ಜನಗಳಿಗೆ ಕೊಟ್ಟಿರುವಂಥದ್ದು. ಇವೆಲ್ಲವೂ ಕೂಡ ಸಾಕಷ್ಟು ರಾಜಕೀಯ ಲೆಕ್ಕಾಚಾರಗಳು ಈಗ ಇರುವಂಥದ್ದು. ಆದರೆ ಈ 2 ವಿಧಾನಸಭಾ ಚುನಾವಣೆಯಲ್ಲಿ ಇದ್ದಂತಹ ಪರಿಸ್ಥಿತಿಗೂ ಈಗಿರುವಂಥ ಪರಿಸ್ಥಿತಿ ಸಾಕಷ್ಟು ವ್ಯತ್ಯಾಸ ಇರುವಂಥದ್ದು. ಮತ್ತು BJPಗೆ ಅಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಇರ್ಬೋದು ಅಥವಾ ನಾಯಕ ಅನ್ನೋ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಯಾರೂ ಇಲ್ಲ. ಆದರೂ ಕೂಡ ಚುನಾವಣೆಯನ್ನ ಸಾಕಷ್ಟು ರಣತಂತ್ರವಾಗಿ ಎದುರಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಕುತೂಹಲದ ಜೊತೆಗೆ ಪ್ರಾಮುಖ್ಯತೆಯನ್ನು ಕೂಡ ಪಡೆದುಕೊಂಡಿರುವಂಥದ್ದು ಶ್ರೀಪಾದ್. ಓಕೆ, ಥ್ಯಾಂಕ್ ಯು ವಿಜಯ್ ಮಾಹಿತಿಗಾಗಿ.